ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಮ್ಮ ಜೀವಿತದಲ್ಲಿ ದೇವರು ಅನೇಕ ವಾಗ್ದಾನಗಳನ್ನು ಮಾಡಿದ್ದಾರೆ. ಇವತ್ತು ಸತ್ಯವೇದದ ಮೂಲಕವಾಗಲಿ, ಇವತ್ತು ದೇವ ಸೇವಕರುಗಳ ಮೂಲಕವಾಗಲಿ, ಇವತ್ತು ಅನೇಕ ಆಶೀರ್ವಾದವಾದಂಥ ಮಾತುಗಳನ್ನು ನಮ್ಮೊಟ್ಟಿಗೆ ಮಾತನಾಡಿದ್ದಾರೆ. ನಿನ್ನನ್ನು ಈ ರೀತಿಯಲ್ಲಿ ನಡೆಸ್ತೇನೆ, ನಿನ್ನನ್ನು ಈ ರೀತಿಯಲ್ಲಿ ಅಭಿವೃದ್ಧಿ ಪಡಿಸುತ್ತೇನೆ ಎಂಬುದಾಗಿ ಅನೇಕ ವಾಗ್ದಾನಗಳನ್ನು ದೇವರು ನಮ್ಮ ಜೊತೆಯಲ್ಲಿ ನಮಗೆ ಮಾಡಿದ್ದಾರೆ. ಆದರೆ ಇವತ್ತು ಅದು ಯಾವುದನ್ನು ಕೂಡ ಇವತ್ತು ನಾವು ಕಾಣಲಿಕ್ಕೆ ಆಗ್ತಾ ಇಲ್ಲ. ದೇವರು ಇವತ್ತು ನೀವು ಒಂದು ವೇಳೆ ಹೇಳ್ತಾ ಇರ್ಬೋದು, ಅಯ್ಯೋ ನಾನು ಎಷ್ಟು ಆ ದೇವರು ಆಶೀರ್ವಾದವನ್ನು ಹೇಳಿದ್ದಾರೆ, ವಾಗ್ದಾನಗಳನ್ನು ಹೇಳಿದ್ದಾರೆ, ಅದು ಯಾವುದು ನನ್ನ ಜೀವಿತದಲ್ಲಿ ನೆರವೇರ್ತಾ ಇಲ್ಲ, ಯಾವುದು ನಡೀತಾ ಇಲ್ಲ ಎಂಬುದಾಗಿ ಈ ದಿನ ನೀವು ಹೇಳುವವರಾಗಿದ್ದರೆ ಇವತ್ತು ನಾವು ಒಂದು ವಾಕ್ಯವನ್ನು ನೋಡಿಕೊಳ್ಳೋಣ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 2ನೇ ವಚನ ಈ ರೀತಿಯಲ್ಲಿ ಹೇಳಲ್ಪಡುತ್ತದೆ. ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವವು ಎಂಬುದಾಗಿ. ಹೌದು, ಇವತ್ತು ದೇವರ ಮಾತಿಗೆ ಕಿವಿಗೊಟ್ಟು ಕೇಳಿ ಆತನ ಮಾತಿನ ಪ್ರಕಾರವಾಗಿ ನಾವು ನಡೆಯುವುದಾದರೆ ದೇವರು ನಮ್ಮ ಜೀವಿತದಲ್ಲಿ ಮಾಡುತ್ತೇನೆಂಬುದಾಗಿ ಹೇಳಿದಂಥ ವಾಗ್ದಾನಗಳನ್ನು ದೇವರು ನಮಗೆ ನೆರವೇರಿಸುವ ಆತನಾಗಿದ್ದಾನೆ. ಆತನು ನಮಗೆ ಒದಗಿಸಿ ಕೊಡುವ ಆತನಾಗಿದ್ದಾನೆ. ಇವತ್ತು ದೇವರು ನಮ್ಮ ಜೀವಿತದಲ್ಲಿ ನಾವು ಅಡವಿಗಳಲ್ಲಿ ಮತ್ತೆ ಊರುಗಳಲ್ಲಿರುವಾಗಲೂ ನಮಗೆ ಶುಭವನ್ನು ದಯಪಾಲಿಸುವ ಆತನಾಗಿದ್ದಾನೆ. ಮತ್ತೆ ನಾವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ನಮ್ಮ ಕೆಲಸದ ವಿಷಯದಲ್ಲಿ ದೇವರು ನಮಗೆ ಶುಭವನ್ನು ದಯಪಾಲಿಸಿ ಕೊಡುವ ಆತನಾಗಿದ್ದಾನೆ. ನಾವು ಈ ಅಧ್ಯಾಯದಲ್ಲಿ ನಾವು ಹಾಗೆ ಓದಿಕೊಳ್ಳುತ್ತಾ ಹೋಗುವುದಾದರೆ ಅನೇಕ ಮೇಲುಗಳನ್ನು ಆಶೀರ್ವಾದಗಳನ್ನು ನಾವು ನೋಡಿಕೊಳ್ಳುತ್ತಾ ಹೋಗ್ಬೋದು. ಹೌದು, ಇವತ್ತು ಈ ಎಲ್ಲ ಆಶೀರ್ವಾದಕ್ಕೆ ನಾವು ಬಾಧ್ಯಸ್ಥರಾಗಬೇಕೆಂದರೆ ನಾವು ಮಾಡಬೇಕಾದಂಥ ಒಂದೇ ಒಂದು ಕಾರ್ಯ ಏನೆಂದರೆ ದೇವರ ವಾಕ್ಯಕ್ಕೆ, ದೇವರ ಮಾತಿಗೆ ನಾವು ವಿಧೇಯರಾಗಿ ನಡೆದುಕೊಳ್ಬೇಕು. ಆತನ ಮಾತಿಗೆ ವಿಧೇಯರಾಗಿ ನಾವು ನಡೆದುಕೊಳ್ಳುವಾಗ ದೇವರು ತನ್ನ ಮೇಲುಗಳನ್ನು ನಮ್ಮ ಜೀವಿತದಲ್ಲಿ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಯಾವ ರೀತಿಯಲ್ಲಿ ಅಂದರೆ ಯೋಸೇಫನನ್ನು ನಾವು ನೋಡಿಕೊಳ್ಳಬಹುದು. ಆತನು ಐಗುಪ್ತ ದೇಶಕ್ಕೆ ಆತನು ದಾಸನಾಗಿ ಹೋಗಿದ್ದರೂ ಕೂಡ ಆತನು ದೇವರ ಮಾತಿನ ಪ್ರಕಾರ ವಿಧೇಯನಾಗಿ ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಂಡದರಿಂದ ದೇವರು ಆತನನ್ನು ಅನ್ಯ ದೇಶದಲ್ಲೂ ಕೂಡ ಆತನನ್ನು ದೇವರು ಆಶೀರ್ವದಿಸಿದರು, ಆತನನ್ನು ಉನ್ನತಪಡಿಸಿದರು, ಆತನ ಸಂಗಡವಿದ್ದುಕೊಂಡು ಎಲ್ಲ ಸಮಸ್ಯೆಗಳಿಂದ ಆತನನ್ನು ಹೊರಗಡೆ ಕರೆತಂದು ಆತನನ್ನು ಜಯಗೊಳಿಸಿದರು. ಅದೇ ರೀತಿಯಲ್ಲಿ ನಾವು ದಾನಿಯೇಲನನ್ನು ಕೂಡ ನೋಡಿಕೊಳ್ಳಬಹುದು. ಆತನು ಬಾಬೆಲ್ ದೇಶಕ್ಕೆ ಸೆರೆ ಹಿಡಿಯಲ್ಪಟ್ಟವನಾಗಿ ಹೋದಾಗ ಆತನು ಆ ದೇಶದಲ್ಲಿ ಪರಿಶುದ್ಧನಾಗಿರುವುದರಿಂದ ತನ್ನನ್ನು ಅಪರಿಶುದ್ಧಪಡಿಸಿಕೊಳ್ಳದೆ ಆತನು ದೇವರಿಗೆ ಭಯಪಟ್ಟು ಆತನು ಪರಿಶುದ್ಧನಾಗಿ ಜೀವಿಸಿದ್ದರಿಂದ ದೇವರು ಆತನಿಗೆ ಒಳ್ಳೆ ಸ್ಥಾನವನ್ನು ಕೊಟ್ಟು ಆತನನ್ನು ದೇವರು ಆಶೀರ್ವದಿಸಿದ್ರು. ಅದೇ ರೀತಿಯಲ್ಲಿ ಇವತ್ತು ನೀವು ಕೂಡ ಅಷ್ಟೇ. ಇವತ್ತು ನೀವು ಯಾವುದೇ ಊರಲ್ಲಿ ಇರ್ಬೋದು, ಯಾವ ಸ್ಥಳದಲ್ಲಿ ಇರಬಹುದು, ನೀವು ದೇವರಿಗೆ ವಿಧೇಯರಾಗಿ ನಡೆದುಕೊಳ್ಳುವಾಗ ಎಂಥ ಪರಿಸ್ಥಿತಿ ಆಗಿರಲಿ ದೇವರು ನಿಮ್ಮ ಜೊತೆಗಾರನಾಗಿದ್ದುಕೊಂಡು ಆತನು ನಿಮ್ಮನ್ನು ಉನ್ನತಪಡಿಸುವ ಆತನಾಗಿದ್ದಾನೆ. ನಿಮ್ಮ ಊರುಗಳಲ್ಲಿ, ನಿಮ್ಮ ಅಡವಿಗಳಲ್ಲಿ, ಮನೆಗಳಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸುವ ಆತನಾಗಿದ್ದಾನೆ. ನಿಮಗೆ ಶುಭವನ್ನು ಉಂಟು ಮಾಡುವ ಆತನಾಗಿದ್ದಾನೆ. ನಿಮ್ಮ ಹೋಗು ಬರುವ ಕೆಲಸಗಳಲ್ಲಿ ದೇವರು ನಿಮ್ಮನ್ನು ಹೇಳರಷ್ಟು ಆಶೀರ್ವದಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಎಂಥ ಇಕ್ಕಟ್ಟಾದಂಥ ಪರಿಸ್ಥಿತಿ ಇರ್ಬೋದು, ನಿಮ್ಮನ್ನು ದ್ವೇಷಿಸುವಂಥ ಸ್ಥಳವೇ ಆಗಿರ್ಬೋದು, ನೀವು ಮುಂದೆ ಬರುವುದು ಇಷ್ಟಪಡದೇ ಇರುವಂಥ ಸ್ಥಳವಾಗಿರಬಹುದು, ಅದರ ಮಧ್ಯದಲ್ಲೂ ದೇವರಿಗೆ ವಿಧೇಯರಾಗಿ ಆತನ ಮಾತನ್ನು ಕಾಯ್ಕೊಂಡು ನಡೆಯುವವರಾದರೆ ಖಂಡಿತವಾಗಲೂ ದೇವರು ನಿಮಗೆ ಶುಭವನ್ನು ದಯಪಾಲಿಸಿ ಕೊಡುವ ಆತನಾಗಿದ್ದಾನೆ. ಇವತ್ತಿನಿಂದ ಆತನ ಮಾತನ್ನು ಕೇಳಿ ಅದರ ಪ್ರಕಾರ ನಡೆಯುವುದಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡಿರಿ. ಖಂಡಿತವಾಗಲೂ ನಿಮ್ಮ ಜೀವಿತದಲ್ಲಿ ಶುಭವನ್ನು ದೇವರು ಒದಗಿಸಿ ಕೊಡುವ ಆತನಾಗಿದ್ದಾನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.